ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಫೈನಲ್ ಇಯರ್ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫೈನಲ್ ಇಯರಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ, ಅಥವಾ 5T 6T ಅಂತ ಹೇಳ್ತೀವಿ. ಟಿ ಅಂತಂದರೆ ಥಿಯರಿನಲ್ಲಿ ಅಂತ. ಸೊ 5Tನಲ್ಲಿ ನಿಮಗೆ ಒಟ್ಟು 4 ಯೂನಿಟ್ ಬರುತ್ತೆ. ಮೊದಲನೇ ಯೂನಿಟಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸು ಮತ್ತು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅದಾಗಿದೆ. ಅದರದ್ದು ಆಲ್ರೆಡಿ ಕಂಪ್ಲೀಟ್ ಸಿಲೆಬಸ್ ಪ್ರಕಾರ ಏನೇನಿದೆಯೋ ಆ ಸಿಲೆಬಸ್ ಎಲ್ಲ ಕವರ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ ಮತ್ತೆ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಗ್ರೀನ್ ಕೆಮಿಸ್ಟ್ರಿ ಬರುತ್ತೆ, ಎರಡನೇದು ಆಲ್ಕಲೈಡ್ಸ್ ಬರುತ್ತೆ, ಮೂರನೇದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಬರುತ್ತೆ. ಆಲ್ಕಲೈಡ್ಸ್ ಮತ್ತು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ಆಲ್ರೆಡಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಈಗ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಗ್ರೀನ್ ಕೆಮಿಸ್ಟ್ರಿ. ಇದು ಯೂನಿಟ್ 2ನಲ್ಲಿ ಬರುತ್ತೆ, 3rd ಟಾಪಿಕ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ, ಇದು ಆ್ಯಕ್ಚುಲಿ ನಾನು 4ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರೀನ್ ಮೆಥಡ್ಸ್, ಗ್ರೀನ್ ಪ್ರಾಡಕ್ಟ್ಸ್ ಆ್ಯಂಡ್ ವೇಸ್ಟ್ ರೀಸೈಕ್ಲಿಂಗ್, ಹೌ ವಿ ಕ್ಯಾನ್ ಒಬ್ಟೈನ್ ಎ ಸಸ್ಟೈನಬಿಲಿಟಿ, ಸೊ ಇನ್ ಆ್ಯಕ್ಷನ್ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕೆಲವೊಂದಷ್ಟು ಮೆಥಡ್ಸ್ಗಳನ್ನ ನಾವು ಫಾಲೋ ಮಾಡ್ಬೋದು, ಕೆಲವೊಂದಷ್ಟು ಪ್ರಾಡಕ್ಟ್ಗಳಿರ್ಬೋದು, ಅಥವಾ ಅದಿದ್ದಾದಮೇಲೆ ಅಂದರೆ ವೇಸ್ಟೇ ಇಲ್ಲದಿರೋ ಥರ ನೋಡ್ಕೋಬೋದು, ಅಥವಾ ಇಷ್ಟೆಲ್ಲ ಆದ್ರೂ ಏನು ವೇಸ್ಟು ಜನ್ರೇಟ್ ಆಗುತ್ತಲ್ಲ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ವೇಸ್ಟ್ ರೀಸೈಕ್ಲಿಂಗ್ ಹೇಗೆ ಮಾಡಬೇಕು, ಅದನ್ನು ಮಾಡಿ ಸಸ್ಟೈನಬಲ್ ಇನ್ ನೇಚರ್ ಅಥವಾ ಇನ್ ಎನ್ವೈರನ್ಮೆಂಟ್ ಅದನ್ನು ಹೇಗೆ ತರ್ಬೋದು ಅನ್ನೋದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಿಲೆಬಸ್ ಎಲ್ಲ ಹೇಳಿದ್ದಾರೆ ಅವರು, ಗ್ರೀನ್ ಮೆಥಡ್ಸ್, ಗ್ರೀನ್ ಪ್ರಾಡಕ್ಟ್ಸ್, ರೀಸೈಕ್ಲಿಂಗ್ ದಿ ವೇಸ್ಟ್ ಅಂತ, ಟುವರ್ಡ್ಸ್ ಸಸ್ಟೈನಬಲ್ ಲಿವಿಂಗ್. ಸೊ ನಾನು ಏನು ಮಾಡ್ಕೋಬೋದು ಅಂದರೆ, ಒಳ್ಳೆ ಮೆಥಡ್ಸ್ನ ಯೂಸ್ ಮಾಡಿಕೊಂಡ್ರೆ ಅಥವಾ ಆ ಪ್ರಾಡಕ್ಟ್ನ ನಾನು ಗ್ರೀನಾಗಿ ಇಟ್ಕೊಂಡ್ರೆ, ಅದರದ್ದು ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡಿದ್ರೆ, ಇದೆಲ್ಲ ಆದರೆ ಏನಾಗುತ್ತೆ, ಐ ಕ್ಯಾನ್ ಗೋ ಟುವರ್ಡ್ಸ್ ಸಸ್ಟೈನಬಿಲಿಟಿ. ಅದನ್ನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಹೇಳಿದ್ದೆ, ದೆರ್ ಆರ್ 7 ಪಿಲ್ಲರ್ಸ್ ಆಫ್ ಎಕೋ ಎಫಿಷಿಯನ್ಸಿ, ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 7 ಪಿಲ್ಲರ್ಗಳನ್ನ ಹೇಳಿ ಅದು ಹೇಗೆ ಈಚ್ ಪಿಲ್ಲರ್ಸನ್ನು ನೀವು ಫಾಲೋ ಮಾಡ್ತಾ ಹೋದರೆ ಸಸ್ಟೈನಬಿಲಿಟಿ ಹೆಂಗೆ ನಿಮ್ಮಷ್ಟಕ್ಕೆ ನೀವೇ ತೊಗೋಬೋದು ಅನ್ನೋದನ್ನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಅದನ್ನು ಸಸ್ಟೈನಬಿಲಿಟಿ ತೊಗೊಳೋದಕ್ಕೆ ಯಾವ ಮೆಥಡ್ಸ್ ಫಾಲೋ ಮಾಡಬೇಕು, ಆ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗಿರೋದನ್ನು ಹೇಗೆ without harming the pollution, without harming the environment, without leading to the pollution, ಅವನ್ನ ಹೇಗೆ ಇದು ಮಾಡ್ಬೋದು ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಗ್ರೀನ್ ಮೆಥಡ್ಸ್ ಅಂದರೆ ದ ಪ್ರೋಸೆಸ್ ದಟ್ ರೆಡ್ಯೂಸ್ ದಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಡ್ಯೂರಿಂಗ್ ದಿ ಪ್ರೊಡಕ್ಷನ್. ಸೊ ಈಗ ಪ್ರೋಸೆಸ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಪ್ರಿಪ್ರೇಷನ್ ಮಾಡ್ತಾ ಇದ್ವಿ, ಯಾವುದೋ ಒಂದು ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಡ್ಯೂರಿಂಗ್ ದಟ್ ಪ್ರೋಸೆಸ್ ಸಾಧ್ಯ ಆದಷ್ಟು ನಾವೇನು ಮಾಡ್ಬೋದು, ಎನ್ವೈರನ್ಮೆಂಟ್ಗೆ ತೊಂದರೆ ಆಗದೆ ಇರೋ ಥರ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಡ್ಯೂರಿಂಗ್ ದಿ ಪ್ರೊಡಕ್ಷನ್ ಏನಿದೆಯಲ್ಲ ಅದನ್ನು ರೆಡ್ಯೂಸ್ ಮಾಡ್ತೀವಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಮೆಥಡ್ಸ್ ಅಂತ ಕರಿತೀವಿ. ಅದೇ ಥರ ಗ್ರೀನ್ ಪ್ರಾಡಕ್ಟ್ಸ್ ಅಂದರೆ, ಈಗ ಆಯಿತು ಗ್ರೀನ್ ಮೆಥಡ್ಸ್ ಮಾಡ್ತೀವೋ, ಬೇರೆ ಯಾವುದೋ ಮೆಥಡಿಂದ ಒಂದು ಪ್ರಾಡಕ್ಟ್ ಬಂದಿದೆ, ಅದನ್ನು ನಾವೇನು ಮಾಡಬೇಕು, ಎಕಲಾಜಿಕಲ್ ಹಾರ್ಮ್ ಅಕ್ರಾಸ್ ದೇರ್ ಲೈಫ್ ಸೈಕಲ್. ಸೊ ಅದು 1 ವರ್ಷ ಬದುಕತ್ತಾ, 2 ವರ್ಷ ಬದುಕತ್ತಾ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೊಬೈಲ್ ತೊಗೊಂಡ್ವಿ ಅಂತ ತಿಳ್ಕೊಂಡು, ಅದು ಲೈಫ್ ಸ್ಪ್ಯಾನು ಒಂದು 6 ತಿಂಗಳಾದ್ಮೇಲೆ ಅದು ಕೆಲಸನೇ ಮಾಡಲಿಲ್ಲ ಅಂದರೆ ನಾನು ಬಿಸಾಕಬೇಕಾಗುತ್ತೆ. ಅದಲ್ದೇ ನನಗೆ ಆ ಪ್ರಾಡಕ್ಟ್ದು ಏನಿದೆಯಲ್ಲ ಲೈಫ್ ಸ್ಪ್ಯಾನ್ ಅಥವಾ ಲೈಫ್ ಸೈಕಲ್ನ ಇನ್ಕ್ರೀಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ದಟ್ ಲೀಡ್ಸ್ ಟು ಸಸ್ಟೈನಬಿಲಿಟಿ. ಮತ್ತೆ ನಾವು ಕೊಂಡ್ಕೊಳ್ಳಲ್ಲ ಅಥವಾ ಹಳೆ ದಿನ ಡಂಪ್ ಮಾಡಲ್ಲ. ಆ ರೀತಿಯಾಗಿ ನನ್ನ ಪ್ರಾಡಕ್ಟ್ಗೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇರೋವಂಥದ್ದು. ಸೊ ಎಕಲಾಜಿಕಲ್ ಹಾರ್ಮ್ ಕಡಿಮೆ ಮಾಡುವಂಥದ್ದು, ಮತ್ತೆ ಪ್ರಿಪೇರ್ ಮಾಡಿ ಅಥವಾ ಮತ್ತೆ ಯೂಸ್ ಮಾಡಿ ಮಾಡುವಂಥದ್ದು ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಆದಮೇಲೂ ಜನ್ರೇಟ್ ಆಗಿಬಿಡ್ತು ಅಂತಂದರೆ ಅದನ್ನೇ ಏನು ಮಾಡಬೇಕು, ಆ ವೇಸ್ಟ್ನ ಮತ್ತೆ ರಿಟರ್ನ್ ಬ್ಯಾಕ್ ಟು ದಿ ವ್ಯಾಲ್ಯೂಬಲ್ ರಾ ಮೆಟೀರಿಯಲ್ಸ್ ಆಗಿ ಕನ್ವರ್ಟ್ ಮಾಡ್ಬೋದಾ, ಅದನ್ನು ಎಷ್ಟು 100% ರಿಕವರ್ ಮಾಡ್ಕೊಳ್ಳೋಕ್ಕಾದ್ರೂ ಎಷ್ಟು % ರಿಕವರ್ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು % ನಾವು ರಿಕವರ್ ಮಾಡ್ಕೊಳ್ಳೋಕ್ಕಾಗತ್ತಾ, ಅದನ್ನು ಹೇಳುತ್ತಲ್ಲ, ಅದಕ್ಕೆ ವೇಸ್ಟ್ ಸೈಕಲ್ ಅಂತ ಹೇಳ್ತೀವಿ. ಇದೆಲ್ಲನೂ ಎಕಾನಮಿ ಫ್ರೇಮ್ವರ್ಕಲ್ಲಿ ಬರುತ್ತೆ. ಸರ್ಕ್ಯುಲರ್ ಎಕಾನಮಿ ಫ್ರೇಮ್ವರ್ಕ್ ಅಂತ ಹೇಳ್ತಾರೆ. ರೆಡ್ಯೂಸ್ ಮಾಡಬೇಕು, ರೀಯೂಸ್ ಮಾಡಬೇಕು, ಅದೇನಿದೆಯಲ್ಲ ಎಕಾನಮಿ ಫ್ರೇಮ್ವರ್ಕ್ ಏನಿದೆಯಲ್ಲ ಅದರ ಪ್ರಕಾರ ನಾವು ಮಾಡಬೇಕಾಗತ್ತೆ. ಟೇಕ್ ಮೇಕ್ ವೇಸ್ಟ್ ಅಂತ ಇದೆ, ಇಟ್ಸ್ ಎ ಲೀನಿಯರ್ ಮಾಡೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಪ್ರಕಾರ ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ.
ಸೊ ನಾವೇನು ಮಾಡಬೇಕಾಗತ್ತೆ, ಇದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವ್ಯಾವುದು ಗ್ರೀನ್ ಮೆಥಡ್ಸ್ ಇದೆ, ಗ್ರೀನ್ ಪ್ರಾಡಕ್ಟ್ಸ್ ಯಾವುದಿದೆ, ವೇಸ್ಟ್ ರೀಸೈಕ್ಲಿಂಗ್ ಹೇಗಾಗುತ್ತೆ, ಅದನ್ನೆಲ್ಲ ನಾವಿಲ್ಲಿ ಚೆಕ್ ಮಾಡಿಕೊಂಡು ಅದರ ಪ್ರಕಾರ ಹೋಗಬೇಕಾಗತ್ತೆ. ಈಗ ಗ್ರೀನ್ ಮೆಥಡ್ಸ್ ಅಂದರೆ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್. ವಿತ್ ಅನ್ ಎಕ್ಸಾಂಪಲ್ ನೀವು ತೊಗೊಳ್ಳೋದಾದರೆ ಗ್ರೀನ್ ಮೆಥಡ್ಸ್ ರಿನ್ಯೂವಬಲ್ ಎನರ್ಜಿ. ಸೊ ನಾನು ಮೆಥಡ್ಸ್ನ ಮಾಡಬೇಕಾದ್ರೆ ವಿಂಡ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ, ಹೈಡ್ರೋ ಪವರ್ ಇದೆ, ಜಿಯೋ ಥರ್ಮಲ್ ಇದೆ. ಇವೆಲ್ಲ ಏನಂದರೆ ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಇದು ಮತ್ತೆ ಬರ್ತಾ ಇರುತ್ತೆ. ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಅಲ್ಲ, ಈಗ ಫಾಸಿಲ್ ಫ್ಯೂಯಲ್ಸ್ ಅಲ್ಲ ಆದರೆ ನಾನ್ ರಿನ್ಯೂಯಬಲ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಅಥವಾ ಎನರ್ಜಿ ಎಫಿಷಿಯನ್ಸಿ ಮಾಡ್ಕೊಳ್ಳೋವಂಥದ್ದು, LED ಲೈಟಿಂಗು, ಸ್ಮಾರ್ಟ್ ಗ್ರಿಡ್ಸ್, ಎಫಿಷಿಯೆಂಟ್ ಅಪ್ಲಯನ್ಸಸ್ ಮಾಡುವಂಥದ್ದು, ಆ ಥರದ್ದೆಲ್ಲ. ಈಗ ನೀವು ಫ್ರಿಡ್ಜು ಅಥವಾ ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ನೀವು ಮನೆಗೆ ತೊಗೊಳ್ತೀರಿ ಅಂತಂದರೆ ಅದರಲ್ಲಿ ಸ್ಟಾರ್ಗಳನ್ನ ಹಾಕಿರ್ತಾರೆ, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಅಂತ. ಸೊ ಆ ಬೇಸಿಸ್ ಮೇಲೆ ಎನರ್ಜಿ ಎಫಿಷಿಯನ್ಸಿ ಎಷ್ಟಿದೆ ಅಂತ ನೀವು ಚೆಕ್ ಮಾಡಿಕೊಂಡು ತೊಗೋಬೋದು. ಅದೇ ಥರ ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಡಿಪ್ ಇರಿಗೇಷನ್, ಗ್ರೇ ವಾಟರ್ ರೀಸೈಕ್ಲಿಂಗ್, ಇದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಗ್ರೇ ವಾಟರ್ ರೀಸೈಕ್ಲಿಂಗ್ ಅಂತಂದರೆ ನಾವು ಯೂಸ್ ಮಾಡಿ ಹೊರಗಡೆ ಬಿಡ್ತೀವಲ್ಲ, ಮನೇಲಿ ಯೂಸ್ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಒಗೆದಿದ್ದು ಅದನ್ನು ಮತ್ತೆ ವಾಟರ್ ಅಂದರೆ ಅದು ಅಟ್ಲೀಸ್ಟ್ ಟಾಯ್ಲೆಟ್ಸ್ಗೆ ಅಥವಾ ರೆಸ್ಟ್ ರೂಮ್ಸ್ಗೆ ಯೂಸ್ ಮಾಡೋ ಥರ ಮಾಡ್ತೀವಲ್ಲ, ಅದಕ್ಕೆ ಗ್ರೇ ವಾಟರ್ ರೀಸೈಕ್ಲಿಂಗ್ ಅಂತಾರೆ. ಆ ಥರದ್ದು ಏನಾದರೂ ಮಾಡಿ ವಾಟರ್ ಕನ್ಸರ್ವೇಷನ್ ಮಾಡ್ಬೋದಾ. ವೇಸ್ಟ್ ರಿಡಕ್ಷನ್, ಈಗ ಫುಡ್ ವೇಸ್ಟ್ ಏನಾದರೂ ಇತ್ತು ಅಂದರೆ ಕಾಂಪೋಸ್ಟಿಂಗ್ ಮಾಡೋದು, ಅಥವಾ ಯಾವುದೋ ಒಂದು ಮೆಟಲ್ ಇದೆ ಇನ್ನೊಂದು ಅಂದರೆ ರೀಸೈಕಲ್ ಮಾಡೋದು. ಅದೇ ಥರ ಸರ್ಕ್ಯುಲರಿ ಎಕಾನಮಿ ಫಾಲೋ ಮಾಡುವಂಥದ್ದು, ರೆಡ್ಯೂಸ್, ರೀಯೂಸ್, ರೆಫ್ಯೂಸ್ ಅದನ್ನು ಮಾಡುವಂಥದ್ದು, ಆ ಥರದ್ದು ಬೇಕಾದ್ರೆ ಮಾಡ್ಬೋದು. ಗ್ರೀನ್ ಬಿಲ್ಡಿಂಗ್, ಸೊ ನಿಮಗೆ ಈಗ ಏನಾಗುತ್ತೆ, ನ್ಯಾಚುರಲ್ ವೆಂಟಿಲೇಷನ್, ಮನೆ ಕಟ್ಟಬೇಕಾದ್ರೆ ನ್ಯಾಚುರಲ್ ವೆಂಟಿಲೇಷನ್, ಇನ್ಸುಲೇಷನ್ ಇರುವಂಥದ್ದು ಸಸ್ಟೈನಬಲ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ವೆಂಟಿಲೇಷನ್ ಬಂತು ಅಂದರೆ ನಾವು ಡೇ ಟೈಮಲ್ಲಿ ಲೈಟ್ ಹಾಕೋದೇ ತಪ್ಪುತ್ತೆ. ಅದೇ ಥರ ನನಗೆ ಇನ್ಸುಲೇಷನ್ ಎಲ್ಲ ಮಾಡಿತ್ತು ಅಂತಂದರೆ ಎವ್ರಿ ವೆದರ್ಗೆ ಏರ್ ಕಂಡೀಷನ್ ಆಗಿರ್ಬೋದು, ಹೀಟರ್ಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡೋದು ಕಡಿಮೆ ಮಾಡ್ಕೋಬೋದು. ಈ ರೀತಿಯಾಗಿ ಐ ಆಮ್ ಗೋಯಿಂಗ್ ಟು ಡೆವಲಪ್ ಎ ಮೆಥಡ್. ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ನ ನಾನು ಮಾಡ್ಕೊಂಡು ಏನು ಮಾಡ್ತಾ ಹೋಗ್ತೀನಿ, ಗ್ರೀನ್ ಮೆಥಡ್ನ ಮಾಡಿಕೊಂಡು ಐ ವಿಲ್ ಗೋ ಟುವರ್ಡ್ಸ್ ಸಸ್ಟೈನಬಿಲಿಟಿ. ಸಾಧ್ಯ ಆದಷ್ಟು ಪೊಲ್ಯೂಷನ್ನ ಕಡಿಮೆ ಮಾಡಿ ಗ್ರೀನ್ ಪ್ರಾಕ್ಟೀಸಸ್ ಅಂತ ಏನು ಕರಿತೀವಿ ಅದನ್ನೆಲ್ಲನೂ ನಾವು ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅದೇ ಥರ ಕ್ಲೀನ್ ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಕಲ್ ವೆಹಿಕಲ್ಸು, ಬಯೋಫಿಯಲ್ಸು, ಪಬ್ಲಿಕ್ ಟ್ರಾನ್ಸಿಸ್ಟ್, ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಸೋಲಾರ್ ಎನರ್ಜಿ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಮನೇಲಿ ನಿಮ್ಗೆ ಏನದಕ್ಕೆ ಜಾಗನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನೀವು ಇರೋವಂಥ ಎಕ್ಸಿಸ್ಟಿಂಗ್ ಇದಕ್ಕೇನೆ ನೀವೇನು ಮಾಡ್ಬೋದು, ಆ ಪ್ಯಾನೆಲ್ಗಳನ್ನ ಹಾಕ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ಪ್ಯಾನೆಲ್ಗಳು ಸಿಗುತ್ತೆ. ಸೊ ಫೋಟೋ ವೋಲ್ಟಾಯಿಕ್ ಪವರ್ಗಳು ನೀವು ನಿಮ್ಮಷ್ಟಕ್ಕೆ ನೀವೇ ಜನ್ರೇಟ್ ಮಾಡ್ಕೋಬೋದು. ಅದೇ ಥರ ವಿಂಡ್ ಎನರ್ಜಿ, ಎಲ್ಲರೂ ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಈಗ ವಾರ ಆಗ್ತಾ ಇರೋದು, ಇನ್ನೊಂದು ಆಗ್ತಾ ಇರೋದು, ಅವಾಗ ಏನೋ ತೊಂದರೆ ಆಯಿತು ಅಂತಂದರೆ ಪೆಟ್ರೋಲ್ ಇಲ್ದಂಗೆ ಆಗೋದು, ಗ್ಯಾಸ್ ಇಲ್ದಂಗೆ ಆಗೋದು, ಆ ಯಾರ ಮೇಲೋ ಡಿಪೆಂಡೆಂಟ್ ಆಗೋದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೋದು ಇಫ್ ಯು ಗೋ ಫಾರ್ ಗ್ರೀನ್ ಮೆಥಡ್ಸ್. ಅದೇ ಥರ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನೋಡಿರಿ, ಯಾವುದೋ ಒಂದು ಚಾರ್ಜಿಂಗ್ ಸ್ಟೇಷನ್ದು ಫೋಟೋ ಹಾಕಿದ್ದೀನಿ. ಸೊ ಈ ಥರ ಆಗ್ತಾ ಇರುತ್ತೆ. ಆಮೇಲೆ ಮಳೆ ಬಂದಿಲ್ಲ ಅಂದಾಗ ಅಟ್ಲೀಸ್ಟ್ ಬಂದಾಗ ಅದನ್ನು ಏನು ಮಾಡ್ಕೋಬೇಕಾಗತ್ತೆ, ನಾನು ಹಾರ್ವೆಸ್ಟ್ ಮಾಡಿಕೊಂಡು ನನಗೆ ಯಾವಾಗ ಬೇಕೋ ಆವಾಗ ಅದನ್ನು ರೀಯೂಸ್ ಮಾಡ್ಕೊಳ್ಳೋಂಗೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಗ್ರೀನ್ ಮೆಥಡ್ಸ್ ಅಂತ ಕರಿತೀವಿ. ಸೊ ಗ್ರೀನ್ ಮೆಥಡ್ಸ್ ಮಾಡಬೇಕಾದ್ರೆ ಯಾವ್ಯಾವ್ದು ಮಾಡ್ಬೋದು ಅಂದರೆ ಸೋರ್ಸ್ ರಿಡಕ್ಷನ್ನೇ ಮಾಡ್ಬೋದು, ಅಥವಾ ಗ್ರೀನ್ ಕೆಮಿಸ್ಟ್ರಿ, ಅಥವಾ ಎನರ್ಜಿ ಎಫಿಷಿಯೆಂಟ್ ಪ್ರೊಡಕ್ಷನ್ನು, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಸೊ ಈ 4 ಪ್ಯಾರಾಮೀಟ್ರಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡಿಸೈನಿಂಗ್ ಎ ಪ್ರಾಡಕ್ಟ್ ಟು ಮಿನಿಮೈಸ್ ಮೆಟೀರಿಯಲ್ ಫುಟ್ ಪ್ರಿಂಟ್ ಫ್ರಮ್ ಸ್ಟಾರ್ಟ್ ಟು ರಿಮೂವಿಂಗ್ ಎ ಸಿಂಗಲ್ ಯೂಸ್ ಪ್ಯಾಕೇಜಿಂಗ್ ಎಂಟೈರ್ಲಿ. ಸೊ ಸೋರ್ಸಲ್ಲೇ ಏನು ಮಾಡಬೇಕು, ನಾವು ಅದನ್ನು ರಿಡಕ್ಷನ್ ಮಾಡೋಕ್ಕಾಗತ್ತಾ ಅಂತ ನೋಡ್ಕೋಬೇಕು. ಕಂಪನೀಸ್ ಶಿಪ್ಪಿಂಗ್ ಎ ಪ್ರಾಡಕ್ಟ್ಸ್ ಇನ್ ರೀಯೂಸಬಲ್, ರಿಟರ್ನಬಲ್, ಹೆವಿ ಡ್ಯೂಟಿ ಟೋಟ್ ಬ್ಯಾಗ್ಸ್ ಇನ್ಸ್ಟೆಡ್ ಆಫ್ ದಿ ಕಾರ್ಡ್ಬೋರ್ಡ್ ಬಾಕ್ಸಸ್. ಸೊ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಯಾವ್ದು ಮಾಡ್ಕೋಬೋದು ಅಂತಂದರೆ, ಒಂದು ಕಡೆಗೆ ನಾವು ಯಾವುದೋ ಒಂದು ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಏನು ಮಾಡ್ಬೋದು ಅಂತಂದರೆ, ಕಾರ್ಡ್ಬೋರ್ಡ್ ಬಾಕ್ಸಸ್ ಎಲ್ಲ ಆಯ್ತಂದರೆ ಕಾರ್ಡ್ಬೋರ್ಡ್ ಬಾಕ್ಸಸ್ನ ರೀಯೂಸ್ ಮಾಡೋಕ್ಕಾಗಲ್ಲ, ಮಳೆ ಬಂತು ಹಾಳಾಗೋಗುತ್ತೆ ಅಥವಾ ಏನೋ ಹರಿದೋಗುತ್ತೆ, ಆ ಥರ ಆಗುತ್ತೆ. ಅದ್ರ ಬದಲು ಏನು ಮಾಡ್ಬೋದು, ರೀಯೂಸಬಲ್, ರಿಟರ್ನಬಲ್, ಹೆವಿ ಡ್ಯೂಟಿ ಟಾಟ್ ಬ್ಯಾಗ್ಸ್ ಥರ ಮಾಡಿದ್ರೆ ಆ ಬ್ಯಾಗ್ನ ಮತ್ತೆ ಯೂಸ್ ಮಾಡ್ಬೋದು. ಅದಕ್ಕೆ ಈಗ ಏನು ಹೇಳ್ತಾರೆ, ಪ್ಲಾಸ್ಟಿಕ್ ಕವರ್ಸ್ ಬದಲು ನೀವು ಯಾವಾಗೂ ನಿಮ್ಮ ಬ್ಯಾಗಲ್ಲಿ ಒಂದು ಬ್ಯಾಗ್ ಇಟ್ಕೊಂಡ್ಬಿಟ್ಟಿರಿ, ಆ ಬಟ್ಟೆ ಬ್ಯಾಗ್ ಇಟ್ಕೊಳ್ಳಿ, ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕೋ ಅವನ ಹತ್ರ ಪ್ಲಾಸ್ಟಿಕ್ ಕವರ್ ಇಸ್ಕೊಳ್ಳೋದು ಬದಲು ಅವನ ಹತ್ರ ಒಂದು ಬ್ಯಾಗ್ ಇಸ್ಕೊಳ್ಳೋದು ಬದಲು ಈ ಬ್ಯಾಗ್ನ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಅಟ್ ದಿ ಸೋರ್ಸಲ್ಲಿ ನಾವೇನು ಮಾಡ್ಬೋದು, ಅದನ್ನು ರಿಡಕ್ಷನ್ ಆಫ್ ದಿ ಡಂಪಿಂಗ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಎನರ್ಜಿ ಎಫಿಷಿಯೆಂಟಿ ಪ್ರೊಡಕ್ಷನ್, ಆಪ್ಟಿಮೈಸಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಅ ಲೋ ಟೆಂಪರೇಚರ್ ಆರ್ ಲೋ ಪ್ರೆಷರ್ catalytic reaction to conserve the vital energy resources. Modern cold mix after production reduces the energy consumption and emission in the road construction.
ಸೊ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕೋಲ್ಡ್ ಮಿಕ್ಸ್ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದಾರೆ ಈಗ. ಸೊ ದಟ್ ಈಸ್ ಎನರ್ಜಿ ಎಫಿಷಿಯೆಂಟ್. ಕಡಿಮೆ ಲೈಟ್ ಯೂಸ್ ಕಡಿಮೆ ಟೆಂಪ್ರೇಚರ್ ಯೂಸ್ ಮಾಡ್ತಾ ಇದ್ದೀವಿ, ಲೋ ಪ್ರೆಷರಲ್ಲಿದೆ. ಜೊತೆಗೆ ನಾವು ಕೆಟಲಿಸ್ಟ್ ರಿಯಾಕ್ಷನ್ಸ್ನ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ ವೈಟಲ್ ಎನರ್ಜಿ ರಿಸೋರ್ಸಸ್ನ ಕನ್ಸರ್ವ್ ಮಾಡೋ ಥರ ಎನರ್ಜಿ ಎಫಿಷಿಯೆಂಟ್ ಪ್ರಾಕ್ಟೀಸಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಗ್ರೀನ್ ಕೆಮಿಸ್ಟ್ರಿ ಡಿಸೈನಿಂಗ್ ದಿ ಕೆಮಿಕಲ್ ಪ್ರೋಸೆಸ್ ದಟ್ ರೆಡ್ಯೂಸಸ್ ದಿ hazardous substances, lowering the toxicity profiles globally. So bio-based enzymes instead of the harsh chlorine to bleach denim jeans and textiles. ಈಗ ನಿಮಗೆ ಡೆನಿಮ್ ಜೀನ್ಸ್ ಎಲ್ಲನೂ ನನಗೆ ಅದಕ್ಕೆ ಕಲರ್ ಮಾಡಬೇಕು ಅಂತಂದರೆ, ಅದನ್ನು ಬ್ಲೀಚ್ ಮಾಡಬೇಕು ಅಂತಂದರೆ ನಾವು ಯೂಶ್ವಲಿ ಏನು ಮಾಡ್ತಾರೆ, ಹಾರ್ಶ್ ಕ್ಲೋರಿನ್ ಯೂಸ್ ಮಾಡ್ತಿದ್ರಿ. ಕ್ಲೋರಿಂದ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋ ಬದಲು ಬಯೋ ಬೇಸ್ಡ್ ಎನ್ಸೈಮ್ಸ್ ಈಗ ಅವೈಲಬಲ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಕೋಬೋದು, ಜೀನ್ಸ್ನ ಬ್ಲೀಚ್ ಮಾಡ್ಬೋದು. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. The policy models forcing manufacturers to manage and fund the entire end of the life disposal of their electronics and goods. ಪರ್ಟಿಕ್ಯುಲರ್ಲಿ ಇದೆಲ್ಲ ನಮಗೆ ವೇಸ್ಟ್. ಈಗೆಲ್ಲನೂ ನಮಗೆ ಮೊಬೈಲ್ಸ್ ಎಲ್ಲ ಇರುತ್ತೆ, ಟೆಕ್ ಬ್ರ್ಯಾಂಡ್ಸ್ ಎಲ್ಲ ಇರ್ತವೆ, ಟೆಕ್ ಟ್ರೆಂಡಿ ಹುಡುಗರು ಇರ್ತಾರೆ. ಇದು ಹಳೇದಾಯಿತು ಅಂತಾರೆ, ಇನ್ನೊಂದು ಯಾವುದೋ ಹೊಸ ಮಾಡಲು ಬರುತ್ತೆ, ತೊಗೊಳ್ತಾ ಹೋಗ್ತಾರೆ. ಆ ರೀತಿ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ, ಅದದ್ದು ಏನೋ ಒಂದೇ ವರ್ಷಕ್ಕೆ ಹಾಳಾಗೋಯ್ತು, ಇನ್ನೊಂದೇನೋ ಆಯಿತು ಅಂತಂದರೆ ಆ ಎಲೆಕ್ಟ್ರಾನಿಕ್ ಗೂಡ್ಸ್ನೆಲ್ಲ ನಾವು ಡಿಸ್ಪೋಸ್ ಮಾಡೋವಂಥದ್ದು ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲು ಅದರದ್ದೇ ಲೈಫ್ ಸ್ಪ್ಯಾನ್, ಆ ಮೊಬೈಲ್ದೇ ಲೈಫ್ ಸ್ಪ್ಯಾನ ನಾವು ಜಾಸ್ತಿ ದಿವಸ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂತಂದರೆ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಅದು ಮ್ಯಾಕ್ಸಿಮಮ್ ಇನ್ನೇನು ಉಪಯೋಗ ಬರುತ್ತೆ ಅನ್ನೋ ತನಕ ನಾವು ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಅಥವಾ ಯಾವುದೋ ಒಂದು ಬಟ್ಟೆ ಇದೆ ಅಂತ ಇಟ್ಕೊಂಡು ಆ ಬಟ್ಟೆ ಏನು ಮಾಡಬೇಕಾಗತ್ತೆ, ಈಗ ಒಂದು ಸೀರೆ ಇದೆ ಅಂತ ಇಟ್ಕೊಂಡು ಅದು ಹಳೇದಾಯಿತು ಅಥವಾ ಏನೋ ಕಟ್ಟಾಯಿತು ಅಂತಂದರೆ ಆ ಭಾಗ ಬಿಟ್ಟು ಅದನ್ನು ಒಂದು ಚೂಡಿದಾರ ಹೊಡಿಸ್ಕೋಬೋದು. ಅದು ಹಾಳಾಗೋಯ್ತು, ಅದು ಎಷ್ಟೋ ವರ್ಷ ಯೂಸ್ ಮಾಡಿದೆ, ಅದು ಹಾಳಾಗೋಯ್ತು ಅಂದರೆ ಮನೆ ಒರೆಸೋದಕ್ಕೋ ಕ್ಲೀನ್ ಮಾಡೋದಕ್ಕೋ ಯಾವುದೋ ರೀತಿಯಾಗಿ ನಾನು ಅದನ್ನು ಏನು ಮಾಡಬೇಕಾಗತ್ತೆ, ಬೀಯಿಂಗ್ ಎ ಪ್ರೊಡ್ಯೂಸರ್ ಏನದು ರೆಸ್ಪಾನ್ಸಿಬಿಲಿಟಿ ನಂದಿರುತ್ತೆ. ಹಾಗಾಗಿ ನಾನು ಕನ್ಸ್ಯೂಮರ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು, ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಆಗೋ ಥರ ನಾನು ನೋಡ್ಕೋಬೇಕಾಗತ್ತೆ. ಇದಕ್ಕೆಲ್ಲನೂ ನಾವು ಗ್ರೀನ್ ಮೆಥಡ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಎಕೋ ಫ್ರೆಂಡ್ಲಿ ಪ್ರೊಸೀಜರ್ಸ್, ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ ದಟ್ ವಿ ಹ್ಯಾವ್ ಟು ಫಾಲೋ ಇನ್ ಆರ್ಡರ್ ಟು ಮೇಂಟೈನ್ ದಿ ಸಸ್ಟೈನಬಿಲಿಟಿ ಫಾರ್ ದಿ ಫ್ಯೂಚರ್. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಫ್ಯೂಚರ್ಗೆ ನಾನು ಪೊಲ್ಯೂಷನ್ ಇಲ್ಲದಿರೋ ಅಂಥ ಎನ್ವೈರ್ಮೆಂಟ್ ಕೊಡಬೇಕು ಅಂದರೆ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದೇ ಥರ ಗ್ರೀನ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ ಅಥವಾ ಎಕೋ ಫ್ರೆಂಡ್ಲಿ ಗೂಡ್ಸ್ ಅಂತ ಕರಿತೀವಿ. ಸೊ ಏನಾಗಿರ್ಬೋದು, ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗ್, ಪ್ಲ್ಯಾಂಟ್ ಬೇಸ್ಡ್ ಪ್ಲಾಸ್ಟಿಕ್, ಕಂಪೋಸ್ಟಬಲ್ ಕಂಟೈನರ್ಸ್ ಈಗೆಲ್ಲ ಸಿಗ್ತಾ ಇದೆ. ಆ ಥರದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದು ನೋಡಿ, ಎಕೋ ಫ್ರೆಂಡ್ಲಿ ಅಂತಾರೆ, ಪ್ಲಾಸ್ಟಿಕ್ ಫ್ರೀ ಅಂತಾರೆ, ಕಂಪೋಸ್ಟಬಲ್ ಅಂದರೆ ಕಾಂಪೋಸ್ಟ್ ಹಾಕಿದ್ರೆ, ಭೂಮಿಗೆ ಹಾಕಿದ್ರೆ, ಮಣ್ಣಿಗೆ ಹಾಕಿದ್ರೆ ಅದು ಕರಗೋಗುತ್ತೆ. ಆ ಥರದ್ದು ಇರುವಂಥದ್ದು 100% ಇದಾಗುತ್ತೆ. ಪ್ಲ್ಯಾಂಟ್ ಬೇಸ್ ಇದೆ, ಕಾರ್ನಿಂದ ಮಾಡ್ತಾರೆ. ಆ ಥರದ್ದೆಲ್ಲನೂ ಇವಾಗ ಬಂದಿದೆ. ಸೊ ಆ ಥರ ಪ್ಯಾಕೇಜಸ್ ನಾವು ಮಾಡಿದ್ರೆ ನಾನು ಲ್ಯಾಂಡ್ ಫಿಲ್ ಮಾಡೋ ಅಂಥದ್ದು, ಎಲ್ಲ ಕಡೆಗೂ ಡಂಪ್ ಮಾಡೋ ಅಂಥದ್ದು ಕಡಿಮೆ ಆಗುತ್ತೆ. ಆರ್ಗ್ಯಾನಿಕ್ ಫುಡ್ ಗ್ರೋನ್ ವಿತೌಟ್ ಸಿಂಥೆಟಿಕ್ ಪೆಸ್ಟಿಸೈಡ್ಸ್. ನಿಮಗೆ ಗೊತ್ತಿದೆ, ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಹಾಕ್ತೀವಿ ಅಂತಂದರೆ ಎಲ್ಲನೂ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಕಂಟಾಮಿನೇಷನ್ ಆಗುತ್ತೆ, ಸೀಡ್ಸ್ ಹಾಳಾಗೋಗುತ್ತೆ. ದಟ್ ಲೀಡ್ಸ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಪೆಸ್ಟಿಸೈಡ್ಸ್ ಇಲ್ಲದೆ ಇರೋವಂಥದ್ದನ್ನು, ನನಗೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿ, ಎಲೆ ಗೊಬ್ಬರ ಅಂತ ಏನು ಹೇಳ್ತಾರೆ ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಏನು ಹೇಳ್ತಾರೆ, ಅದನ್ನು ಹಾಕಿ ನಾನು ಬೆಳ್ಕೋಬೋದು. ಎಕೋ ಫ್ರೆಂಡ್ಲಿ ಕ್ಲಾದಿಂಗ್. ಸೊ ಈಗೇನಾಗಿದ್ರೆ ಬ್ಯಾಂಬೋ ಕ್ಲಾದಿಂಗ್ ಎಲ್ಲ ಬಂದಿದೆ. ಸೊ ಆರ್ಗ್ಯಾನಿಕ್ ಕಾಟನ್ ಇರ್ಬೋದು, ಹಿಂಪ್ ಇರ್ಬೋದು, ಬ್ಯಾಂಬೋ, ರೀಸೈಕಲ್ಡ್ ಫ್ಯಾಬ್ರಿಕ್ಸ್, ಅದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಆ ಥರ ಪ್ರಾಡಕ್ಟ್ಸ್ಗಳನ್ನ ನಾವು ಮಾಡ್ಬೋದಾಗುತ್ತೆ. ಎನರ್ಜಿ ಎಫಿಷಿಯೆಂಟ್ ಅಪ್ಲಿಯನ್ಸಸ್, ಲೋ ಎನರ್ಜಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಸ್ ನಾನು ಹೇಳಿದೆ. ಸೊ ನಿಮಗೆ ಅಲ್ಲಿ ಏನಾಗಿರುತ್ತೆ ಅಂದರೆ ಎನರ್ಜಿ ಎಫಿಷಿಯನ್ಸಿ ಎಷ್ಟಿದೆ ನಿಮ್ಮದು, ಫ್ರಿಡ್ಜ್ ಆಗಿರ್ಬೋದು, AC ಆಗಿರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಲ್ಲಿ ನಿಮಗೆ ಸ್ಟಾರ್ಗಳು ಹಾಕಿರ್ತಾರೆ, 4.5, 5.5, 3.5 ಅಂತಿರುತ್ತೆ. ಅದು ನಮಗೆ ಗೊತ್ತಿದ್ಕೊಂಡು ಎನರ್ಜಿ ಎಫಿಷಿಯನ್ಸಿ ಇರೋ ಅಂಥದ್ದನ್ನೆಲ್ಲ ನಾನು ರೆಫ್ರಿಜರೇಟರ್ಸು, ವಾಷಿಂಗ್ ಮಿಷಿನ್ಸ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ. ರಿಯೂಸಬಲ್ ಐಟಮ್ಸ್, ಸ್ಟೀಲ್ ಬಾಟ್ಲ್ಸ್, ಫಾರ್ ಎಕ್ಸಾಂಪಲ್ ಪೆಟ್ ಬಾಟ್ಲ್ಸ್ ಬದಲು ನಾನು ಸ್ಟೀಲ್ ಬಾಟ್ಲ್ಸ್ ಯೂಸ್ ಮಾಡ್ಬೋದು. ಕ್ಲಾತ್ ಬಾಕ್ಸ್, ಅದ್ರ ಬದಲು ಪ್ಲಾಸ್ಟಿಕ್ ಕವರ್ಸ್ ಬದಲು ಕ್ಲಾತ್ ಬಾಕ್ಸ್ನ ಯೂಸ್ ಮಾಡ್ಬೋದು. ಬಿ ವ್ಯಾಕ್ಸ್ ರ್ಯಾಪ್ಸ್ಗಳನ್ನ ನಾನು ಯೂಸ್ ಮಾಡ್ಬೋದು. ಗ್ರೀನ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್. ಸೊ ಕೆಲವೊಂದು ಗ್ರೀನ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇದೆ, ಈಸಿಯಾಗಿದೆ, ಹಾರ್ಮ್ಫುಲ್ ಆಗಿರೋದು. ಕಾಂಕ್ರೀಟೇ ಹಾಕೋದ್ರ ಬದಲು ರೀಸೈಕಲ್ ಸ್ಟೀಲ್ ಹಾಕೋದು, ಬ್ಯಾಂಬೂ ಹಾಕೋದು, ಹೆಂಪ್ ಕ್ರೀಟ್ ಅಂತ
ಅಂತ ಹೇಳ್ತಾರೆ, ಅದನ್ನು ಹಾಕೋದು. ಇದನ್ನೆಲ್ಲ ಮಾಡಿಕೊಂಡು ನಾನು ಏನು ಮಾಡೋದು, ಪ್ರಾಡಕ್ಟ್ದು ಎಕೋ ಫ್ರೆಂಡ್ಲಿ ಗೂಡ್ಸ್ ಆಗಿ ನಾನು ಕನ್ವರ್ಟ್ ಮಾಡ್ಕೋಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇದನ್ನು ನೀವು 4 ಥರ ನೋಡೋದಾದರೆ, ಬಯೋಡಿಗ್ರೇಡಬಲ್ ಐಟಮ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಡಿಕಂಪೋಸಬಲ್ ಕಟ್ಲರಿ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದಿ ಕಾರ್ನ್ ಸ್ಟಾರ್ಚ್ PLA rather than petroleum polymers. ಅದೇ ಥರ ರೀಸೈಕಲ್ಡ್ ಕಂಟೆಂಟ್ ಗೂಡ್ಸ್ ಅಂದರೆ ಔಟ್ಡೋರ್ ಅಪೆರಲ್ ಜಾಕೆಟ್ಸ್ ಸ್ಪಿನ್ ಎಂಟೈರ್ಲಿ ಫ್ರಮ್ ದಿ ಓಷನ್ ಬೌಂಡ್ ಪೆಟ್ ಪ್ಲಾಸ್ಟಿಕ್ ಬ್ರಿವರೇಜ್ ಬಾಟ್ಲ್ಗಳಿಂದ ಮಾಡ್ಕೋಬೋದು. ಅದೇ ಥರ ಕಾಂಕ್ರೀಟೆಡ್ ರೀಫಿಲ್ಸ್ ಇರ್ಬೋದು, ರೀಫಿಲಬಲ್ ಗ್ಲಾಸ್ ಸ್ಪ್ರೇ ಬಾಟಲ್ಸ್ ಪೇರ್ಡ್ ವಿತ್ ಟೈನಿ ವಾಟರ್ ಸಾಲ್ಯುಬಲ್ ಕ್ಲೀನಿಂಗ್ ಸೊಲ್ಯೂಷನ್ ಕ್ಯಾಪ್ಸ್ಯೂಲ್ಸ್. ಈ ರೀತಿಯಾಗಿ ನಾನೇನು ಮಾಡ್ಬೋದು, ಕಾಂಕ್ರೀಟ್ನ ಫಿಲ್ ಮಾಡ್ಬೇಕಾದ್ರೆ ಸೆಲ್ಲಿಂಗ್ ದಿ ಪವರ್ಫುಲ್ ಕ್ಲೀನಿಂಗ್ ಫಾರ್ಮುಲೇಷನ್ಸ್ ಆಸ್ ಹೈಲಿ ಕಾನ್ಸಂಟ್ರೇಟೆಡ್ ಸ್ಮಾಲ್ ಪ್ಯಾಕ್ಸ್ ಟು ಡ್ರಾಸ್ಟಿಕಲಿ ಲೋಯರ್ ಟ್ರಾನ್ಸಿಸ್ಟ್ ವೀಟ್. ಅದೇ ಥರ ರಿನ್ಯೂಯಬಲ್ ಫೀಡ್ ಸ್ಟಾಕ್ ಗೂಡ್ಸ್ ಇದ್ದರೆ ಆದರೆ ಯುಟಿಲೈಸಿಂಗ್ ದಿ ಅಗ್ರಿಕಲ್ಚರಲ್ ಔಟ್ಪುಟ್ಸ್ ಆರ್ ಬಯಾಲಜಿಕಲ್ ಮೆಟೀರಿಯಲ್ಸ್ ಓವರ್ ದಿ ಫೈನೈಟ್ ಫಾಸಿಲ್ ಫ್ಯೂಯಲ್. Tries to use natural soybean oil blends instead of petroleum oils to maintain the rubber flexibility. ಸೊ ರಬ್ಬರ್ನ ಫ್ಲೆಕ್ಸಿಬಿಲಿಟಿಗೆ ಅವು ಯೂಸ್ ಮಾಡ್ತಿದ್ರು, ಪೆಟ್ರೋಲಿಯಂ ಆಯಿಲ್ಸ್ನ ಯೂಸ್ ಮಾಡ್ತಿದ್ರು. ಅದ್ರ ಬದಲು ನ್ಯಾಚುರಲ್ ಸಿಕ್ಕುವಂಥ ಸೋಯಾಬೀನ್ ಆಯಿಲ್ನ ಬ್ಲೆಂಡ್ ಮಾಡಿಕೊಂಡು ನಾನು ರಿನ್ಯೂಯಬಲ್ ಫೀಡ್ ಸ್ಟಾಕ್ನ ಉಪಯೋಗಿಸ್ಕೋಬೋದು. ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಎಕೋ ಫ್ರೆಂಡ್ಲಿ ಗೂಡ್ಸ್ ಅಂತ ಕರಿತೀವಿ ಅಥವಾ ಗ್ರೀನ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಕಂಪ್ಯಾರಿಸನ್ ಮಾಡೋದಾದರೆ, ಮೆಥಡ್ಸ್ ವರ್ಸಸ್ ಪ್ರಾಡಕ್ಟ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ, ಗ್ರೀನ್ ಮೆಥಡ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ ಪ್ರೋಸೆಸ್ ಯಾವುದಿದೆ, ಸಿಸ್ಟಮ್ ಯಾವುದಿದೆ ಅಂತ. ಗ್ರೀನ್ ಪ್ರಾಡಕ್ಟ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಟ್ಯಾಂಜಿಬಲ್ ಗೂಡ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಗ್ರೀನ್ ಮೆಥಡ್ಸ್ ಅಂದರೆ ಸೋಲಾರ್ ಎನರ್ಜಿ, ರೀಸೈಕ್ಲಿಂಗು, ಕಾಂಪೋಸ್ಟಿಂಗು, ಇದೆಲ್ಲ ಗ್ರೀನ್ ಮೆಥಡ್ಸು. ಪ್ರಾಡಕ್ಟ್ಸ್ ಯಾವುದು ಅಂದರೆ ಆರ್ಗ್ಯಾನಿಕ್ ಫುಡ್ಡು, ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗು, ಇವೆಲ್ಲನೂ ಗ್ರೀನ್ ಅಥವಾ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಗ್ರೀನ್ ಮೆಥಡ್ಸ್ ಲಾಂಗ್ ಟರ್ಮ್ ಸಿಸ್ಟಮ್ಯಾಟಿಕ್ ಚೇಂಜ್, ಒಂದೇ ದಿವಸಕ್ಕಾಗಲ್ಲ, ಲಾಂಗ್ ಆಗುತ್ತೆ. ಇದು ಕನ್ಸ್ಯೂಮರ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ನನಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತೊಗೊಂಡು ನನ್ನ ಮನೆಯಿಂದ ಹೋಗ್ಬೇಕಾದ್ರೆ ನಾನೇ ಒಂದು ಬ್ಯಾಗ್ ತೊಗೊಂಡು ಹೋಗಬೇಕು, ಅಥವಾ ಫುಡ್ ಏನಾದರೂ ವೇಸ್ಟ್ ಆಯಿತು ಅಂದರೆ ಅದನ್ನು ರೀಸೈಕಲ್ ಮಾಡಬೇಕು, ಅಥವಾ ಯಾವುದೋ ಒಂದು ಮೆಟಲ್ ಇದೆ ಅಂತಂದರೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಲೇ ಅದನ್ನು ಹೇಗೆ ಅದನ್ನು ನಾನು ಮ್ಯಾನೇಜ್ ಮಾಡಬೇಕು ಅದು ನನಗೆ ಗೊತ್ತಿರಬೇಕು. ಸೊ ನನ್ನ ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಡಾಪ್ಟೇಷನ್ ನೀಡ್ಸ್ ಎ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪಾಲಿಸಿ. ಸೊ ಯಾರೋ ಹೇಳಿಬಿಟ್ರೆ ಮಾಡೋದಿಲ್ಲ. ಸೊ ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಬೇಕಾಗಿರುವಂಥ ರೆಗ್ಯುಲೇಟರಿ ಪಾಲಿಸೀಸು ನಮಗೆ ಬೇಕಾಗುತ್ತೆ. ಗ್ರೀನ್ ಪ್ರಾಡಕ್ಟ್ಸ್ ಅಂದರೆ ಡ್ರೈವನ್ ಬೈ ದಿ ಮಾರ್ಕೆಟ್ ಡಿಮ್ಯಾಂಡ್. ಅದ್ರ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಎಕ್ಸ್ಟ್ರಾಕ್ಷನ್ ಮೆಥಡ್ಸ್ ಇದೆ. ಸೊ ಕನ್ವೆನ್ಷನಲ್ ಮೆಥಡು ಇದೆ, ಅದೇ ಥರ ಗ್ರೀನ್ ಎಕ್ಸ್ಟ್ರಾಕ್ಷನ್ ಮೆಥಡ್ಸ್ ಇದೆ. ಗ್ರೀನ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಮಾಡೋದ್ರಿಂದ ಸೇಫ್ ಇದೆ, ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಇದೆ, ಕ್ಯಾನ್ ಬಿ ಟೈಲರ್ಡ್ ಟು ದಿ ಯೂಸರ್ ನೀಡ್ಸ್, ರಿಕ್ವೈರ್ ಎ ಲೆಸ್ ಟೈಮ್ ಆ್ಯಂಡ್ ಲೆಸ್ ಎನರ್ಜಿ, ಬೆಟರ್ ಕ್ವಾಲಿಟೇಟಿವ್ ಯೀಲ್ಡ್ಸ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಕ್ವಾಲಿಟಿ. ಸೊ ಇದೆಲ್ಲ ನನಗೆ ಅಡ್ವಾಂಟೇಜಸ್ ಇದೆ. ಹಾಗಾಗಿ ನಾನೇನು ಮಾಡಬೇಕಾಗತ್ತೆ, ಇನೋವೇಟಿವ್ ಗ್ರೀನ್ ಎಕ್ಸ್ಟ್ರಾಕ್ಷನ್ ಮೆಥಡ್ನ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ನಾನು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಆದರೆ ನನಗೆ ಓಲ್ಡ್ ಮೆಥಡ್, ಟ್ರೆಡಿಷನಲ್ ಮೆಥಡ್, ಕನ್ವೆನ್ಷನ್ ಮೆಥಡ್ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ. ಅದನ್ನೇ ಮಾಡ್ಕೊಳ್ತಾ ಹೋದರೆ ಅದು ವೆಲ್ ನೋನ್ ಇದೆ, ಈಸಿ ಇದೆ, ಯಾರೋ ಫಾಲೋ ಮಾಡಿರ್ತಾರೆ, ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೋದರೆ ದಟ್ ಲೀಡ್ಸ್ ಟು ಲಾಟ್ ಆಫ್ ಪೊಲ್ಯೂಷನ್. ಹಂಗಾಗಿ ನಾವೇನು ಮಾಡಬೇಕಾಗತ್ತೆ, ಈ ಥರ ಮೆಥಡ್ಗಳಿಗೆ, ಪ್ರಾಡಕ್ಟ್ಸ್ ಆಗಿರ್ಬೋದು, ಮೆಥಡ್ಗಳಾಗಿರ್ಬೋದು, ಇದಕ್ಕೆ ನಾವು ಹೋಗಬೇಕು. ಅದೇ ಥರ ಈಗ ಹೈಡ್ರೋಜನ್ ಎಲ್ಲ ಕಡೆ ಇದೆ, ಬ್ಲೂ ಹೈಡ್ರೋಜನ್ ಅಂತಾರೆ, ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಸೊ ಹೇಗೆ ಅದನ್ನು ನಾವು ತೆಗಿತೀವಿ, ಹೇಗೆ ಡೆವಲಪ್ ಮಾಡ್ತೀವಿ, ಫಾಸಿಲ್ ಫ್ಯೂಯಲ್ಸಿಂದ ಮಾಡ್ತೀವ ಅಥವಾ ನಮಗೆ ರಿನ್ಯೂಯಬಲ್ ಸೋರ್ಸಸ್ ಯಾವುದಿದೆಯಲ್ಲ ಅದರಿಂದ ಮಾಡ್ತೀವ, ಅದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಈಗ ಏನಾಗುತ್ತೆ, ಪ್ರಾಡಕ್ಟ್ ಗ್ರೀನ್ ವರ್ಸಸ್ ಪ್ರಾಡಕ್ಟ್ ಬ್ಲೂ ಇದೆ. ಸೊ ಅದು ಏನು ಆಗುತ್ತೆ ಅನ್ನೋದು ನೀವು ಇಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಯಾವ್ಯಾವ ಆಪ್ಷನ್ಗಳು ಯಾವ್ಯಾವ ಥರ ಇದೆ, ಹೇಗೆ ಆಗುತ್ತೆ ಅದು ಗೊತ್ತಾಗುತ್ತೆ. ಪ್ರಾಡಕ್ಟ್ ಸೇಲ್ ಕಂಪ್ಯಾರಿಸನ್ ಮಾಡೋದಾದರೆ, ಸೊ ಎಷ್ಟೆಷ್ಟು ಪ್ರಾಡಕ್ಟ್, ಇದು ಮಾಯ್ಶ್ಚರೈಸರ್ ಇದೆ, ಇದು ಶ್ಯಾಂಪೂ ಇದೆ, ಇಯರ್ ವೈಸು ಏನಾಗ್ತಾ ಇದೆ, ಎಷ್ಟು ಜಾಸ್ತಿ ಆಗುತ್ತೆ, ಸೊ ಅದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಪ್ರಾಡಕ್ಟ್ಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಎಕೋ ಫ್ರೆಂಡ್ಲಿ ಮಾಡಿದ್ರೆ ಸಸ್ಟೈನಬಿಲಿಟಿ ಕಡೆಗೆ ನಾವು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ಅದು ಕಷ್ಟ ಆಗುತ್ತೆ. ಸೊ ಇದ್ರದ್ದು ಓಕೆ ನಮ್ಗೆ ಗೊತ್ತಿದೆ, ವಿ ಹ್ಯಾವ್ ಟು ಗೋ ಫಾರ್ ಗ್ರೀನ್ ಮೆಥಡ್ಸ್ಗೆ ಹೋಗಬೇಕು, ಗ್ರೀನ್ ಪ್ರಾಡಕ್ಟ್ಸ್ಗೆ ಹೋಗಬೇಕು, ಗ್ರೀನ್ ಪ್ರಾಕ್ಟೀಸಸ್ಗೆ ಹೋಗಬೇಕು ಅಂತ ಗೊತ್ತಿದೆ. ಬಟ್ ಅದಕ್ಕೆ ತಂದೇ ಆದಂಥ ಬೆನಿಫಿಟ್ಸ್ ಇದೆ, ತಂದೇ ಆದಂಥ ಚಾಲೆಂಜಸ್ ಇದೆ. ಬೆನಿಫಿಟ್ಸ್ ಏನು ಅಂತಂದರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಗುತ್ತೆ, ಪೊಲ್ಯೂಷನ್ ತುಂಬ ಕಡಿಮೆ ಆಗುತ್ತೆ, ಕಾರ್ಬನ್ ಫೂಟಿಂಗ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಆಗುತ್ತೆ. ಎಕನಾಮಿಕ್ ಇನ್ಸೆಂಟಿವ್ಸ್, ಸೊ ನನಗೆ ಬೇಕಾದಷ್ಟು ದುಡ್ಡು ಉಳಿಯುತ್ತೆ. ನಾಟ್ ಓನ್ಲಿ ಐ ಆಮ್ ನಾಟ್ ಕಾಂಟ್ರಿಬ್ಯೂಟಿಂಗ್ ದಿ ಪೊಲ್ಯೂಷನ್ ಇಂಡಿವಿಜುವಲಿ, ನಾನು ಆ ಫಾರ್ಮಲ್ಲಿ ಕೆಲಸ ಮಾಡಬೇಕಾದ್ರೂ ನನಗೇನಾಗುತ್ತೆ, ಲಾಭ ಆಗುತ್ತೆ. ಗ್ರೀನ್ ಟೆಕ್ನಾಲಜಿ ಇನೋವೇಷನ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗುತ್ತೆ. ಗ್ಲೋಬಲ್ ಕೋಆಪ್ರೇಷನ್ ಇದೆ. ಎವ್ರಿಬಡಿ ವಾಂಟ್ಸ್ ಟು ಸೇವ್ ದೇರ್
ಗ್ಲೋಬ್ನ ಸೇವ್ ಮಾಡಬೇಕು, ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು, ಗ್ರೀನ್ ಪ್ರಾಕ್ಟೀಸಸ್ಗೆ ಹೋಗಬೇಕು, ಗ್ರೀನ್ ಕೆಮಿಸ್ಟ್ರಿ ಫಾಲೋ ಮಾಡಬೇಕು ಅಂತ ಎವ್ರಿಬಡಿ ಈಸ್ ಫಾಲೋಯಿಂಗ್. ಲೋಯರ್ ಕಾರ್ಬನ್ ಫುಟಿಂಗ್ ಆಗುತ್ತೆ, ಹೆಲ್ತಿಯರ್ ಕಮ್ಯುನಿಟೀಸ್ ಆಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ. ವಿ ಹ್ಯಾವ್ ಲಾಟ್ ಆಫ್ ಬೆನಿಫಿಟ್ಸ್. ಚಾಲೆಂಜಸ್ ಏನು ಅಂದರೆ ಪ್ರೈಸ್ ವೊಲಟಾಲಿಟಿ, ಗ್ರೀನ್ ವಾಷಿಂಗ್ ಕಾರ್ನರ್ಸ್, ಮೆಷರ್ಮೆಂಟ್ ಆ್ಯಂಡ್ ವೆರಿಫಿಕೇಷನ್, ಈಕ್ವಿಟಿ ಫೇರ್ನೆಸ್ ಇಶ್ಯೂ, ಪೊಲಿಟಿಕಲ್ ರೆಸಿಸ್ಟೆನ್ಸ್, ಇವೆಲ್ಲ ನಮಗೆ ಮಾಡ್ತವೆ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಎಕೋ ಫ್ರೆಂಡ್ಲಿ ಆಗಿದ್ರೆ, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮಗೆ ಜಾಸ್ತಿ ಈಲ್ಡ್ ಬರಲ್ಲ. ಸೊ ಕಾಸ್ಟ್ ವೈಸು ನಿಮ್ಗೆ ಏನಾಗುತ್ತೆ, ಟ್ರೆಡಿಷನಲ್ಗಿನ್ನೂ ಜಾಸ್ತಿ ಆಗ್ಬೋದು ಬಿಗಿನಿಂಗಲ್ಲಿ, ಬಿಕಾಸ್ ನಿಮ್ಮದು ನೀವು ಆರ್ಟಿಫಿಷಿಯಲ್ ಆಗಿರುವಂಥ ಇದನ್ನು ಹಾಕ್ತಾಯಿಲ್ಲ, ಗೊಬ್ಬರ ಹಾಕ್ತಾಯಿಲ್ಲ, ಹಾಗಾಗಿ ಈಲ್ಡ್ ಕಡಿಮೆ ಕೊಡ್ಬೋದು. ಬಟ್ 2ನೇ ವರ್ಷಕ್ಕೆ ಜಾಸ್ತಿ ಆಗುತ್ತೆ, 3ನೇ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಥರ ಏನಾಗುತ್ತೆ, ಲಿಮಿಟೆಡ್ ಅವೇರ್ನೆಸ್, ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋವಂಥದ್ದು ಏನಾಗುತ್ತೆ, ನಾವು ಒಬ್ಬರು ಯೂಸ್ ಮಾಡಿದ್ರೆ ಏನಾಗುತ್ತೆ ಆಗುತ್ತೆ ಅನ್ನೋ ಥರ ಆಗುತ್ತೆ. ನೀಡ್ ಫಾರ್ ದಿ ಸಪೋರ್ಟಿವ್ ಪಾಲಿಸೀಸ್ ಹೇಗಿರಬೇಕು ಅಂದರೆ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ಪೆನಾಲ್ಟಿ ಜಾಸ್ತಿ ಹಾಕಬೇಕು, ಆವಾಗಷ್ಟೇ ಅದನ್ನು ಫಾಲೋ ಮಾಡ್ತಾ ಹೋಗ್ತೀವಿ, ಇಲ್ಲ ಅಂದರೆ ಫಾಲೋ ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ದಿ ಚಾಲೆಂಜಸ್ ದಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್. ಓಕೆ, ನಾವು ಗ್ರೀನ್ ಮೆಥಡ್ಸ್ ಯೂಸ್ ಮಾಡಿದ್ವಿ, ಗ್ರೀನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ವಿ, ಆದರೆ ವೇಸ್ಟ್ ಆಗೋದೇ ಅಲ್ವಾ, ಆಗುತ್ತೆ. ಆ ವೇಸ್ಟ್ ಓಕೆ, ಈಗ ಆಲ್ರೆಡಿ ಟ್ರೆಡಿಷನಲ್ ಮೆಥಡ್ ಮಾಡಿದ್ರು ಬರುತ್ತೆ, ಅಥವಾ ನನಗೆ ಗ್ರೀನ್ ಮೆಥಡ್ ಮಾಡಿದ್ರೂ ಬರುತ್ತೆ, ವೇಸ್ಟ್ ಬರುತ್ತೆ. ಅದನ್ನು ಹೇಗೆ ರೀಸೈಕಲ್ ಮಾಡೋದು? ರೀಸೈಕ್ಲಿಂಗ್ ಆಫ್ ವೇಸ್ಟ್ ಅಂದ್ರೇನು? ಕಲೆಕ್ಟ್ ಮಾಡ್ಕೋಬೇಕು, ಪ್ರೊಸೆಸ್ ಮಾಡಬೇಕು, ರೀಯೂಸಿಂಗ್ ದಿ ಮೆಟೀರಿಯಲ್ ಟು ರೆಡ್ಯೂಸ್ ದಿ ಪೊಲ್ಯೂಷನ್, ಸೇವ್ ಎನರ್ಜಿ ಆ್ಯಂಡ್ ಕನ್ಸರ್ವ್ ರಿಸೋರ್ಸಸ್. ಟೈಪ್ ಎಲ್ಲ ತೊಗೊಂಡ್ರೆ ಪೇಪರ್ ರೀಸೈಕ್ಲಿಂಗ್ ಆಗ್ಬೋದು, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಆಗ್ಬೋದು, ಮೆಟಲ್ ರೀಸೈಕ್ಲಿಂಗ್ ಆಗ್ಬೋದು, ಗ್ಲಾಸ್ ರೀಸೈಕ್ಲಿಂಗು, ಎಲೆಕ್ಟ್ರಾನಿಕ್ ವೇಸ್ಟ್ ರೀಸೈಕ್ಲಿಂಗು, ಆರ್ಗ್ಯಾನಿಕ್ ವೇಸ್ಟ್ ರೀಸೈಕ್ಲಿಂಗು, ಇದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ. ಈಗ ಪೇಪರ್ ರೀಸೈಕ್ಲಿಂಗ್ ಅಂತಂದರೆ ನ್ಯೂಸ್ ಪೇಪರ್ ಇರ್ಬೋದು, ಕಾರ್ಡ್ಬೋರ್ಡ್ ಇರ್ಬೋದು, ಮತ್ತೆ ಅದನ್ನು ನಾನು ರೀಯೂಸ್ ಮಾಡೋದು, ಆ ಥರ ಮಾಡ್ಬೋದು. ಪ್ಲಾಸ್ಟಿಕ್ ಅಂದರೆ ಪೆಟ್ ಬಾಟಲ್ಸು, HDPE ಕಂಟೈನರ್ಸ್ ಇರ್ಬೋದು, ಮೆಟಲ್, ಈಗ ಯಾವುದೋ ಒಂದು ಮೆಟಲ್ ಬಂತು ಅಂತಂದರೆ ಅಲ್ಯೂಮಿನಿಯಮು, ಸ್ಟೀಲು, ಅದನ್ನೆಲ್ಲ ನಾವು ರಿಕವರ್ ಮಾಡಿಕೊಂಡು ಅದನ್ನು ನಾವು ಮಾಡಬೇಕಾಗತ್ತೆ. ಗ್ಲಾಸ್ ಲ್ಯಾಬ್ಗಳಲ್ಲೆಲ್ಲ ಏನಾಗುತ್ತೆ, ನಾವು ಎಲ್ಲ ಗ್ಲಾಸ್ ಆಪ್ರೇಟೈಸ್ ಮಾಡ್ತೀವಿ, ಒಡೆದೋಗುತ್ತೆ, ಫ್ರೆಸೈಲ್ ಆಗಿರುತ್ತೆ, ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಒಂದು ವರ್ಷಕ್ಕೊಂದು ಸಲ ನಾವು ಕೊಟ್ಟರು ನಾವು ಎಷ್ಟೋ ಎನ್ವೈರನ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಅದೇ ಥರ ಎಲೆಕ್ಟ್ರಾನಿಕ್ ವೇಸ್ಟ್, ಕಂಪ್ಯೂಟರ್ಸ್ ಇರ್ಬೋದು, ಫೋನ್ಸ್ ಇರ್ಬೋದು, ಅದರಲ್ಲಿರುವಂಥ ಸ್ವಿಚಸ್ ಇರ್ಬೋದು, ಅದರಲ್ಲಿರುವಂಥ ವೈರ್ಸ್ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್ ವಿಲ್ ಬಿ ದೇರ್ ಇನ್ ದಿ ಎಲೆಕ್ಟ್ರಾನಿಕ್ ವೇಸ್ಟು, ಅದನ್ನು ನಾವು ರೀಸೈಕಲ್ ಮಾಡ್ಕೊಳ್ಳೋ ಅಂಥದ್ದು. ಅದೇ ಥರ ಫುಡ್ ಏನಾದರೂ ಉಳಿತು, ಹಾಳಾಗೋಯ್ತು ಅಂದರೆ ಅದನ್ನು ಕಾಂಪೋಸ್ಟಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದೆಲ್ಲನೂ ಡಿಫ್ರೆಂಟ್ ವೇಸ್ಟ್ ರೀಸೈಕಲ್ನ ನಾವು ಈ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೂ ಎಗೇನ್ ಬೇರೆ ಬೇರೆ ಎಕ್ಸಾಂಪಲ್ಸ್ನ ತೊಗೊಳ್ಳೋದಾದರೆ ಮೆಕ್ಯಾನಿಕಲ್ ರೀಸೈಕ್ಲಿಂಗ್, ಸಾರ್ಟಿಂಗ್, ವಾಷಿಂಗ್, ಶೀಡಿಂಗ್, ಮೆಲ್ಟಿಂಗ್, ರಿಫಾರ್ಮಿಂಗ್ ದಿ ಕ್ಲೀನ್ ವೇಸ್ಟ್ ಮೆಟೀರಿಯಲ್ಸ್ ಟು ಸ್ಟ್ರೈಟ್ ಬ್ಯಾಕ್ ಇನ್ ಟು ದಿ ಈಕ್ವಲೆಂಟ್ ಗೂಡ್ಸ್, ಗ್ರೈಂಡಿಂಗ್ ದಿ ಕ್ಲೀನ್ ಅಲ್ಯೂಮಿನಿಯಂ ಸ್ಕ್ರ್ಯಾಪ್ ಆ್ಯಂಡ್ ಮೆಲ್ಟಿಂಗ್ ಇಟ್ ಡೈರೆಕ್ಟ್ಲಿ ಇನ್ ಟು ದಿ ಬ್ರ್ಯಾಂಡ್ ನ್ಯೂ ಬ್ರಿವರೇಜ್ ಕ್ಯಾನ್ಸ್ ಸೀಮ್ಲೆಸ್ಲಿ. ಸೊ ಈಗ ಮೆಟಲ್ ಇದೆ ಅಂತ ಇಟ್ಕೊಳ್ಳೋಣ, ಈಗ ಮೆಟಲ್ನ ಎಲ್ಲೆಲ್ಲಿಂದನೋ ಕಲೆಕ್ಟ್ ಮಾಡ್ಕೊಂಡಿರುತ್ತೆ, ಒಂದೇ ಥರ ಮೆಟಲ್ಗಳನ್ನೆಲ್ಲ ನಾವು ಒಂದೇ ಕಡೆಗೆ ಸೆಗ್ರಿಗೇಷನ್ ಮಾಡಿಕೊಂಡು ಅದನ್ನು ಸಾರ್ಟ್ ಮಾಡಿಕೊಂಡು ಅದನ್ನು ಹೀಟ್ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡೈರೆಕ್ಟಾಗಿ ಇನ್ನೊಂದು ಅಲ್ಯೂಮಿನಿಯಂ ಪ್ರಾಡಕ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು, ಅಥವಾ ಐರನ್ ಪ್ರಾಡಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಕಲ್ ರೀಸೈಕ್ಲಿಂಗ್ ಅಂತ ಕರಿತೀವಿ. ಮೆಕ್ಯಾನಿಕಲಿ ಅದು ಸಾರ್ಟ್ ಮಾಡ್ಕೊಳ್ತೀವಿ, ಅದೇ ಥರದ್ದು ತೆಗಿತೀವಿ, ಕ್ಲೀನ್ ಮಾಡ್ತೀವಿ, ಅದ್ರ ಜೊತೆಗೆ ಏನೇನೋ ಇತ್ತು ಅಂದರೆ ಈಗ ಕಾಪರ್ ಇದೆ, ಈಗ ವೈರ್ ಇದೆ, ವೈರೆಲ್ಲ ಎಷ್ಟೊಂದೆಲ್ಲ ಈಗ ನಾವು ದೀಪಾವಳಿ ಟೈಮ್ಗೆಲ್ಲನೂ ಮನೆ ಮುಂದೆ ಎಲ್ಲನೂ ದೀಪ ಹಾಕೋದಕ್ಕೆ ಸಣ್ಣ ಸಣ್ಣ ಏನಂತಾರೆ LED ಲೈಟ್ಗಳಿರ್ಬೋದು, ಮನೆ ಮುಂದೆ ಸೀರಿಯಲ್ ಸೆಟ್ಗಳಾಗಿರ್ಬೋದು, ಅದನ್ನೆಲ್ಲ ಹಾಕಿರ್ತಾರೆ, ಅದೆಲ್ಲ ಹಾಳಾಗೋಗ್ಬಿಡುತ್ತೆ. ಆ ವೈರ್ ಸಮೇತನ ನಾವು ಅದು ಇಟ್ಕೊಂಡೇ ಇರೋದ್ರ ಬದಲು ಆ ವೈರಲ್ಲಿರುವಂಥ ಎಲ್ಲ ಕಾಪರ್ಗಳನ್ನ ತೆಗೆದು ಅದನ್ನು ಏನು ಮಾಡ್ಕೋಬೋದು, ರೀಯೂಸ್ ಮಾಡ್ಕೋಬೋದು. ಈ ರೀತಿಯದಕ್ಕೆಲ್ಲ ಏನಂತ ಹೇಳ್ತೀವಿ, ಮೆಕ್ಯಾನಿಕಲ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಅದೇ ಥರ ಕೆಮಿಕಲ್ ರೀಸೈಕ್ಲಿಂಗ್ ಅಂತೀವಿ. ಈಗ ಏನಾಗುತ್ತೆ, ಯೂಸಿಂಗ್ ಅಡ್ವಾನ್ಸ್ಡ್ ಕೆಮಿಕಲ್ ಡಿಪಾಲಿಮರೈಸೇಷನ್ ಟು ಬ್ರೇಕ್ ದಿ ಕಾಂಪ್ಲೆಕ್ಸ್ ಪ್ಲಾಸ್ಟಿಕ್ ಡೌನ್ ಇಂಟು ಎ ಫಂಡಮೆಂಟಲ್ monomers for infinite purification, converting the mixed textile waste back into the high grade raw polyester monomers for ಲಕ್ಸುರಿ ಅಪೇರಲ್. ಸೊ ಈಗ ಯಾವುದೋ ಒಂದಿದೆ, ಅದನ್ನು ಏನಾಗ್ತಿದೆ, ಡಿಪಾಲಿಮರೈಸೇಷನ್ ಮಾಡಿಕೊಂಡು ಅದನ್ನು ಬ್ರೇಕ್ ಮಾಡಿ, ಸೊ ಫಂಡಮೆಂಟಲ್ ಮಾನೋಮರ್ಗೆ ನಾವು ಹಳೆಯದನ್ನು ಉಪಯೋಗಿಸಿ ಬಿಟ್ಟಿರುವಂಥದ್ದನ್ನು ಕನ್ವರ್ಟ್ ಮಾಡೋಕ್ಕಾಗತ್ತಾ ಅಂತ ನೋಡ್ಕೋಬೋದು. ಕೆಮಿಕಲಿ ವಿ ಆರ್ ಗೋಯಿಂಗ್ ಟು ರೀಸೈಕಲ್ ದಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ರೀಸೈಕ್ಲಿಂಗ್. ಅದೇ ಥರ ಆರ್ಗ್ಯಾನಿಕ್ ಕಾಂಪೋಸ್ಟ್, ಮನೇಲಿ ಬಂದಿರುವಂಥ ಆರ್ಗ್ಯಾನಿಕ್ ಸ್ಕ್ರೇಪ್ಸ್ ಇರ್ಬೋದು, ಅಥವಾ ತರಕಾರಿ ಸಿಪ್ಪೆ ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಕೊಳ್ತೋಗುವಂಥದ್ದು ಆಗಿರ್ಬೋದು, ಇದನ್ನೆಲ್ಲ ಕಾಂಪೋಸ್ಟ್ ಮಾಡ್ಕೊಳ್ಳೋ ಅಂಥದ್ದು. ಮುನಿಸಿಪಲ್ ಪ್ರೋಗ್ರಾಮ್ ಕಲೆಕ್ಟಿಂಗ್ the city food scraps to generate the premium fertilizer for
ರೀಜನಲ್ ಅಗ್ರಿಕಲ್ಚರ್. ಅದೇ ಥರ ಇ ವೇಸ್ಟ್ ಕ್ರಿಟಿಕಲ್ ರಿಕವರಿ ಅಂತ ಹೇಳ್ತಾರೆ. ಈಗಂತೂ ನಾವು ಮೇಜರು ನಿಮಗೆ ಹೇಗೆ ಪ್ಲಾಸ್ಟಿಕ್ದು ಪ್ರಾಬ್ಲಮ್ ಇದೆಯಲ್ಲ, ಅದೇ ಥರ ಇ ವೇಸ್ಟ್ದು ಲಾಟ್ ಆಫ್ ಪ್ರಾಬ್ಲಮ್ ಇದೆ. ಸೊ ಅಲ್ಲಿ ಹಾರ್ಡ್ವೇರ್ ಇರುತ್ತೆ, ಮತ್ತೆ ಹೊಸ ಹೊಸದು ನಾನು ಹೇಳ್ದಂಗೆ ಹೊಸ ಹೊಸ ಬ್ರ್ಯಾಂಡ್ಗಳು ಬರ್ತಿರ್ತವೆ, ಹೊಸ ಫೋನ್ಗಳು ಬರ್ತವೆ, ಹೊಸ ಲ್ಯಾಪ್ಟಾಪ್ಗಳು ಬರ್ತವೆ. ಸೊ ಈ ರೀತಿಯಾದಂಥ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸು, ಟಿ ವಿ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಯಾವ್ಯಾವ್ದು ಎಲೆಕ್ಟ್ರಾನಿಕ್ ಗೂಡ್ಸ್ ಇದೆಯಲ್ಲ ಅದೆಲ್ಲ ಏನಾಗುತ್ತೆ ಅಂತಂದರೆ ಈ ವೇಸ್ಟ್ ಕ್ಯಾಟಗರಿಗೆ ಬರುತ್ತೆ. ಸೊ ಅದರಲ್ಲಿರುವಂಥ ಅಕಸ್ಮಾತ್ ಅದನ್ನು ಡಿಸ್ಕಾರ್ಡ್ ಮಾಡಲೇಬೇಕು, ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತಂದರೆ ಅದರಲ್ಲಿರುವಂಥ ವ್ಯಾಲ್ಯೂಬಲ್ ಪ್ರಿಷಿಯಸ್ ಮೆಟ್ಲ್ಗಳನ್ನ ತೆಕ್ಕೊಳ್ಳೋ ಅಂಥದ್ದು, ಅದೇ ಥರ ಅದರಲ್ಲಿರುವಂಥ ರೇರ್ ಅರ್ತ್ ಸೇಫ್ಟಿಯಾಗಿ ಅದನ್ನು ಡಿಕಂಪೋಸ್ ಮಾಡೋ ಅಂಥದ್ದು, ಇದನ್ನೆಲ್ಲ ನಾವು ಇಟ್ ವಿಲ್ ಕಮ್ ಅಂಡರ್ ಇ ವೇಸ್ಟ್ ಕ್ರಿಟಿಕಲ್ ರಿಕವರಿನಲ್ಲಿ ಬರುತ್ತೆ. ನೋಡಿ, ರೀಸೈಕ್ಲಿಂಗ್ ಬಿನ್ಸ್ ಈ ಥರದ್ದು ಬೇರೆ ಬೇರೆ ಕಡೆ ನೀವು ನೋಡಿರ್ಬೋದು. ಸಾಲಿಡ್ ವೇಸ್ಟು, ಲಿಕ್ವಿಡ್ ವೇಸ್ಟು ಅಥವಾ ಆರ್ಗ್ಯಾನಿಕ್ ವೇಸ್ಟು ಸಪ್ರೇಟ್ ಮಾಡಬೇಕು, ಮೆಡಿಕಲ್ ವೇಸ್ಟ್ ಸಪ್ರೇಟ್ ಮಾಡಬೇಕು, ಈ ರೀತಿಯಾಗೆಲ್ಲ ಇರುತ್ತೆ. ರೀಸೈಕ್ಲಿಂಗ್ ಬಿನ್ಸ್ಗಳನ್ನ ನೋಡಿರ್ಬೋದು. ಪೇಪರ್ ಎಲ್ಲ ಥರ ಪೇಪರ್ ಬರುತ್ತೆ, ರೀಸೈಕಲ್ಡ್ ಪೇಪರ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಈ ವೇಸ್ಟ್ ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಈ ವೇಸ್ಟ್ ರೀಸೈಕ್ಲಿಂಗ್ ಮಾಡ್ಬೋದು, ಮೆಟಲ್ ರೀಸೈಕ್ಲಿಂಗ್ ಮಾಡ್ಬೋದು. ಈ ಥರ ಎಷ್ಟೊಂದು ಡಂಪ್ ಆಗಿದೆ ನೋಡಿ, ಅಲ್ಲಿರುವಂಥ ಪರ್ಟಿಕ್ಯುಲರ್ ಮೆಟಲ್ನ ತೊಗೊಂಡು ಅದನ್ನು ಮಾಡ್ಬೋದು. ಅಥವಾ ಗ್ಲಾಸ್ ಇತ್ತು ಅಂದರೆ ಗ್ಲಾಸ್ ವೇಸ್ಟ್ ರೀಸೈಕ್ಲಿಂಗ್ ಮಾಡ್ಬೋದು, ಕಾಂಪೋಸ್ಟ್ ಫುಡ್ ವೇಸ್ಟ್ ರೀಸೈಕ್ಲಿಂಗ್ ಮಾಡ್ಬೋದು. ಪ್ಲಾಸ್ಟಿಕ್ ಇತ್ತು ಅಂತಂದರೆ ಅದನ್ನು ನಾನೇನು ಮಾಡ್ಬೋದು, ರೀಸೈಕಲ್ ಮಾಡ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಫಾರ್ಮ್ಸಲ್ಲಿ ಇರುವಂಥ ಅಂದರೆ ವೇಸ್ಟ್ ಆಗಿರುವಂಥ ವೇಸ್ಟ್ ಮೆಟೀರಿಯಲ್ಸ್ನ ಏನು ಮಾಡಬೇಕು, ರೀಸೈಕಲ್ ಮಾಡಿಕೊಂಡು ಅದು 100% ರಿಕವರ್ ಆಗಲಿಲ್ಲ ಅಂದ್ರೂ ಎಷ್ಟು ಪರ್ಸೆಂಟ್ ರಿಕವರ್ ಆಗುತ್ತಾ ಅಷ್ಟು ಪರ್ಸೆಂಟ್ ನಾನು ರಿಕವರ್ ಮಾಡಿಕೊಂಡ್ರೆ ದಟ್ ಇಸ್ ದ ವಾಟ್ ಐ ಆಮ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟು ದಿ ಎನ್ವೈರನ್ಮೆಂಟ್ ಬೈ ಅವಾಯ್ಡಿಂಗ್ ದಿ ಪೊಲ್ಯೂಷನ್. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಬೆನಿಫಿಟ್ ಇದೆಯಾ ರೀಸೈಕಲ್ ಮಾಡೋದ್ರಿಂದ ಅಂತಂದರೆ ಅದರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. ನಾವು ರಿಸೋರ್ಸಸ್ನ ಕನ್ಸರ್ವೇಷನ್ ಮಾಡ್ಬೋದು. ಈಗ ಮೊಬೈಲ್ಗಳಿದೆ, ಮೊಬೈಲೆಲ್ಲ ಏನಾಗುತ್ತೆ, ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ. ಲಿಥಿಯಂ ಅದನ್ನು ನಾನು ಸಪ್ರೇಟ್ ಮಾಡ್ಕೋಬೋದು. ಹಾಗಾಗಿ ಇನ್ನೊಂದು ಈಗ ಹಳೆಯ ಆಗಿರುವಂಥ ಮೊಬೈಲ್ಗಳಲ್ಲಿರುವಂಥ ಲಿಥಿಯಮ್ನ ನಾನು ಸಪ್ರೇಟ್ ಮಾಡಿದೆ ಅಂದರೆ ನನ್ನ ಭೂಮಿನಲ್ಲಿರುವಂಥದ್ದು ಆ ರಿಸೋರ್ಸಸ್ನ ಯೂಸ್ ಮಾಡುವಂಥದ್ದು ಕಡಿಮೆ ಆಗುತ್ತೆ. ಸೊ ಇಟ್ ಸೇವ್ಸ್ ದಿ ರಾ ಮೆಟೀರಿಯಲ್ ಲೈಕ್ ವುಡ್, ಆಯಿಲ್, ಮಿನರಲ್ಸ್, ಮೆಟಲ್ಸ್, ಇದನ್ನೆಲ್ಲ ನಾನು ಸೇವ್ ಮಾಡ್ಕೋಬಹುದು. ಎನರ್ಜಿ ಸೇವಿಂಗ್ ಆಗುತ್ತೆ. ಅಲ್ಯೂಮಿನಿಯಂ ಸೇವ್ಸ್ 95% ಆಫ್ ದಿ ಎನರ್ಜಿ. ರೀಸೈಕ್ಲಿಂಗ್ ಅಲ್ಯೂಮಿನಿಯಂ ಸೇವ್ಸ್ 95% ಆಫ್ ಎನರ್ಜಿ. ಅದೇ ಥರ ಪೊಲ್ಯೂಷನ್ ರಿಡಕ್ಷನ್ ಮಾಡ್ಕೋಬೋದು. ಲ್ಯಾಂಡ್ ಫಿಲ್ ಆಗುವಂಥದ್ದು, ಫೀವರ್ ಎಮಿಷನ್ಸ್ ಆಗುವಂಥದ್ದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಜೊತೆಗೆ ಇದನ್ನೆಲ್ಲ ಕಲೆಕ್ಟ್ ಮಾಡೋರಿಗೆ ಜಾಬ್ ಸಿಗುತ್ತೆ, ಸಾರ್ಟ್ ಮಾಡ್ತಾರೆ, ಪ್ರೋಸೆಸ್ ಮಾಡ್ತಾರೆ. ಸೊ ಎಕನಾಮಿಕ್ ಗ್ರೋತು ಆಗುತ್ತೆ ಅವ್ರಿಗೆ. ಸರ್ಕ್ಯುಲರಿ ಎಕಾನಮಿ ಅಂತಾರೆ. ಮೆಟೀರಿಯಲ್ಸ್ ಕೆಪ್ಟ್ ಇನ್ ಯೂಸ್ ಲಾಂಗ್. ಅದೇ ಮೆಟೀರಿಯಲ್ಸ್ನ ನಾವು 2 ತಿಂಗಳು ಯೂಸ್ ಮಾಡಿ ಬಿಸಾಕೋದ್ರ ಬದಲು ಅದನ್ನೇ ಲಾಂಗ್ ಟರ್ಮ್ಗೆ ನಾವು ಯೂಸ್ ಮಾಡುವಂಥದ್ದು ಆಗಿರ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಫ್ಯೂಸ್, ರೆಡ್ಯೂಸ್, ರೀಸೈಕಲ್, ರೀಯೂಸ್, ಝೀರೋ ವೇಸ್ಟ್ ಎಕಾನಮಿಗೆ ಇವು ಕಾಂಟ್ರಿಬ್ಯೂಟ್ ಮಾಡ್ತವೆ. ದಿಸ್ ಇಸ್ ದ ಬೆನಿಫಿಟ್ ಆಫ್ ರೀಸೈಕ್ಲಿಂಗ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಗ್ರೀನ್ ಮೆಥಡ್ಸು, ಗ್ರೀನ್ ಪ್ರಾಡಕ್ಟು, ರೀಸೈಕ್ಲಿಂಗ್ ಇದನ್ನೆಲ್ಲ ಮಾಡಿದ್ರೆ ಐ ಕ್ಯಾನ್ ಗಿವ್ ದಿ ಸಸ್ಟೈನಬಲ್ ಫ್ಯೂಚರ್. ನಮಗೆ ಏನು ಎನ್ವೈರನ್ಮೆಂಟ್ ಇದೆಯಲ್ಲ, ಆ ಎನ್ವೈರನ್ಮೆಂಟು ಸಂಬಡಿ ಹ್ಯಾಸ್ ಗಿವನ್ ಟು ಅಸ್. ನಾನು ಅರ್ನ್ ಮಾಡಿದ್ದಲ್ಲ, ನಾನು ಬರೋಕ್ಕಿಂತ ಮುಂಚೆ, ನಾನು ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಅದಿತ್ತು, ಎನ್ವೈರನ್ಮೆಂಟ್ ಇತ್ತು, ನೇಚರ್ ಇತ್ತು. ಅದನ್ನು ನಾನು ಇಷ್ಟು ವರ್ಷ ಚೆನ್ನಾಗಿ ಅನುಭವಿಸ್ಕೊಂಡು ಬಂದಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ಜನ್ರೇಷನ್ಗೂ ಏನು ಮಾಡಬೇಕು, ಪಾಸ್ ಆನ್ ಮಾಡಬೇಕು. ಇದು ಏನಿದೆಯಲ್ಲ ಪಿತ್ರಾರ್ಜಿತ ಆಸ್ತಿ, ಇದು ನಾನು ಮಾಡಿರೋದಲ್ಲ, ನಮ್ಮ ಅಜ್ಜ ಮುತ್ತಜ್ಜ ಯಾರೋ ಅಥವಾ ನೇಚರು ಅಥವಾ ಗಾಡ್ ಅಂತ ಏನು ಹೇಳ್ತೀವೋ ಅದು ಇರುವಂಥದ್ದು. ಅದನ್ನು ನನಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಿಕೊಂಡು ಹೆಂಗೆ ಬೇಕೋ ಹಾಗೆ ಅದನ್ನು ಹಾಳು ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ನಾನು ಏನು ಮಾಡಬೇಕು, ಕರೆಕ್ಟಾಗಿ ಸಸ್ಟೈನಬಲ್ ಮಾಡಿಕೊಂಡು ಫ್ಯೂಚರ್ನ ಕೊಡಬೇಕಾಗತ್ತೆ. ಸೊ ಇದು ನನಗೆ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಇದು ನನಗೆ ಬಂದಿರೋದಲ್ಲ. ಇದು ನಾವೇನು ಮಾಡಬೇಕು, ನಾನೇ ಸ್ವಯಾರ್ಜಿತ ಆಸ್ತಿ ಆಯಿತು ಅಂದರೆ ನಾನು ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಕೋಬೋದು. ಯಾರು ಬಿಕಾಸ್ ನಾನು ಅರ್ನ್ ಮಾಡ್ತೀನಿ, ನಾನು ಖರ್ಚು ಮಾಡ್ಕೊಳ್ತೀನಿ ಅಂತ. ಆದರೆ ಯಾರಿಂದನೂ ನನಗೆ ಬಂದಿರೋ ಅಂಥದ್ದು ಪಿತ್ರಾರ್ಜಿತ ಆಸ್ತಿ ಅಂತಂದರೆ ದಟ್ ಶುಡ್ ಪಾಸ್ ಆನ್ ಟು ದಿ ನೆಕ್ಸ್ಟ್ ಜನ್ರೇಷನ್. ಅದು ಆಗಬೇಕು ಅಂತಂದರೆ, ಸಸ್ಟೈನಬಲ್ ಫ್ಯೂಚರ್ ಆಗಬೇಕು ಅಂದರೆ ವಿ ಹ್ಯಾವ್ ಟು ಫಾಲೋ ದಿ ಗ್ರೀನ್ ಮೆಥಡ್ಸ್, ವಿ ಹ್ಯಾವ್ ಟು ಯೂಸ್ ದಿ ಗ್ರೀನ್ ಪ್ರಾಡಕ್ಟ್, ವಿ ಹ್ಯಾವ್ ಟು ಡೂ ದಿ ರೀಸೈಕ್ಲಿಂಗ್. ಅದೆಲ್ಲ ಮಾಡಿದಾಗಲೇ ನನಗೆ ಸಸ್ಟೈನಬಲ್ ಫ್ಯೂಚರು ಬರೋಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ವಿ ಹ್ಯಾವ್ ಟು ಅಡಾಪ್ಟ್ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್ನ ಅಡಾಪ್ಟ್ ಮಾಡಬೇಕು, ಸಪೋರ್ಟ್ ಗ್ರೀನ್ ಇನ್ವೆನ್ಷನ್ಸ್ನ ಮಾಡ್ಕೋಬೇಕು, ಪ್ರಮೋಟ್ ದಿ ಅವೇರ್ನೆಸ್ ಆ್ಯಂಡ್ ಪಾಲಿಸಿ ಚೇಂಜ್ನ ಮಾಡಿಕೊಂಡ್ರೆ ನಾವು ವಿ ಕ್ಯಾನ್ ಮೂವ್ ಆನ್ ಟು ದಿ ಸಸ್ಟೈನಬಲ್ ಫ್ಯೂಚರ್
ಇಲ್ಲ ಅಂತಂದರೆ ನಾವು ಇದೇ ಥರ ಎಲ್ಲ ರಿನಬಲ್ ಎನರ್ಜಿ ಸೋರ್ಸಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಾ ಹೋಯಿತು ಅಂತಂದರೆ ನಮಗೆ ಕೊನೆಗೊಂದು ದಿವಸ ಏನೂ ಇಲ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಗ್ರೀನ್ ಕೆಮಿಸ್ಟ್ರಿ ಅನ್ನೋ ಟಾಪಿಕ್ ಇಟ್ಟಿದ್ದಾರೆ. ಇದೆಲ್ಲ ನಿಮಗೆ ಡೇ ಟು ಡೇ ಲೈಫಲ್ಲಿ ಇರುವಂಥದ್ದು ಅವೇರ್ನೆಸ್ ಇರಬೇಕು. ಯಾಕಾಗುತ್ತೆ, ಯಾಕಾಗಲ್ಲ, ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ ಚಾಪ್ಟರ್ನ ಅವರು ಇಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು.